ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಇವತ್ತು ನಾನು ನಿಮಗೆ ಫೆರ್ನ್ ಸ್ಟಿಚ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಅದಕ್ಕೆ ಕ್ರಾಸಾಗಿ 3 ಲೈನ್ ಹಾಕ್ಕೊಳ್ಳಿ. ಆ ಥರ ಲೈನ್ ಹಾಕ್ಕೊಂಡು ಸ್ಟಾರ್ಟಿಂಗ್ ನಿಮಗೆ ಜರಿ ಥ್ರೆಡ್ಡಲ್ಲಿ ಒಂದು, ಆಮೇಲೆ ಸಿಲ್ಕ್ ಥ್ರೆಡ್ಡಲ್ಲಿ ಬಾಕಿದು ತೋರಿಸ್ತೀನಿ. ಇದು ಲೀಫ್ ಫಿಲ್ಲಿಂಗಿಗೆಲ್ಲ ಯೂಸ್ ಮಾಡ್ತಾರೆ ಫೆರ್ನ್ ಸ್ಟಿಚ್ ಅಂತ ಹೇಳಿ. ನೋಡಿ, ಈ ಥರ ಮೇಲಿಂದ ಒಂದು ಚೈನ್ ತೊಗೊಬೇಕು, ಮೇಲಿಂದ ತೊಗೊಂಡು ಕೆಳಗೆ ಎಳ್ಕೊಬೇಕು. ಲಾಂಗ್ ಚೈನು, ಇದು ಮೇಲಿಂದ ಚೈನ್ ತೊಗೋಬೇಕಾಗತ್ತೆ ನೀವು. ನೋಡಿ, ಸ್ಟ್ರೈಟಾಗಿ ಕೆಳಗೆ ಎಳ್ಕೊಳ್ಳಿ. ಸ್ಟ್ರೈಟಾಗಿ ಲಾಂಗ್ ಚೈನ್ ತೊಗೊಂಡು ಅಲ್ಲಿ ಲಾಕ್ ಸ್ಟಿಚ್ ಹಾಕೋಬಿಡಿ. ಹಾಗೆಯೇ ಲೆಫ್ಟು ರೈಟು ಯಾವ ಸೈಡ್ ಆದರೂ ಪರವಾಗಿಲ್ಲ, ನಿಮಗೆ ಬೇಕಾದ ಸೈಡು ತಗೊಳ್ಳಿ. ಒಂದು ಚೈನು ಅಂದರೆ ಈಗ ಫಸ್ಟ್ ತೊಗೊಂಡ್ವಲ್ಲ ಲೆಂತಿಯಾಗಿ ಒಂದು ಚೈನು, ಅದರಿಗಿಂತ ಡೌನಲ್ಲಿ ಬರಲಿ, ಲೀಫ್ ಥರ. ಈ ಕಡೆ ರೈಟಿಗೆ ತೊಗೊಂಡೆ ನಾನು. ನೋಡಿ, ಆ ಕಡೆಯಿಂದ ಲಾಕ್ ಹಾಕಬೇಡಿ, ಒಂದು ಚೈನ್ ತೊಗೊಂಡು ಅಲ್ಲೇ ಲಾಕ್ ಸ್ಟಿಚ್ ಹಾಕಬೇಡಿ, ಹಾಗೆ ರಿಟರ್ನ್ ಎಳ್ಕೊಂಬರಬೇಕು ನೀವು. ನೋಡಿ, ಆ ಥರ ಲಾಂಗ್ ಎಳ್ಕೊಂಡು ಬಂದಾಗ ಅಲ್ಲಿ ಕೆಳಗಡೆ ಫಸ್ಟ್ ತೊಗೊಂಡಿರೋ ಚೈನಿಗೆ ಲಾಕ್ ಬಿತ್ತು. ಈಗ ತಗೊಂಡು ಬಂದ್ವಲ್ಲ ಆ ಚೈನಲ್ಲಿ ಸಣ್ಣದಾಗಿ ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಅಲ್ಲೆಲ್ಲೂ ಲಾಕ್ ಚೈನ್ ಹಾಕ್ಕೋಬಾರ್ದು ನೀವು. ಸ್ಟ್ರೈಟ್ ಒಂದು ತಗೊಂಡ್ರಲ್ಲ ಫಸ್ಟಿಗೆ, ಅಲ್ಲಿಂದ ಸ್ಟ್ರೈಟ್ ಹಾಗೇ ರೈಟಿಗೆ ತೊಗೊಂಡು ಕೆಳಗಡೆ ಬಟನ್ ಹೋಲ್ ಥರ ಕೆಳಗಡೆ ಎಳ್ಕೊಂಡಾಗ ಅಲ್ಲಿ ಲಾಕ್ ಬೀಳುತ್ತೆ ಫಸ್ಟ್ ಚೈನಿಗೆ. ಅಲ್ಲೇ ಸಣ್ಣದಾಗಿ ಒಂದು ಚೈನ್ ಹಾಕ್ಕೊಂಡು ಮತ್ತು ಈ ಕಡೆ ಸೈಡು ಈ ಕಡೆ ಹಾಕಿದ್ವಿ ಅಲ್ಪ. ಈಗ ರೈಟ್ ಸೈಡಿಗೆ ಸೇಮ್ ಡಿಸ್ಟೆನ್ಸಲ್ಲಿ ಹಾಕಿ, ಈ ಕಡೆ ಯಾವ ಡಿಸ್ಟೆನ್ಸಲ್ಲಿ ಇದೆಯೋ ಅದೇ ಡಿಸ್ಟೆನ್ಸಲ್ಲಿ ಆ ಕಡೆ ಸೈಡ್ ಹಾಕ್ಕೊಳ್ಳಿ. ನೋಡಿ, ಅಲ್ಲಿ ಕೂಡ ಲಾಕ್ ಚೈನ್ ಹಾಕಬಾರ್ದು, ಹಾಗೇ ಕೆಳಗಡೆ ಸ್ಟ್ರೈಟಾಗಿ ಎಳ್ಕೊಬೇಕು. ಹಾಗೆ ಸ್ಟ್ರೈಟಾಗಿ ಎಳ್ಕೊಂಡು ಅಲ್ಲಿ ಲಾಕ್ ಹಾಕಿ. ನೋಡಿ, ನಾನು ಮೇಲೆಲ್ಲೂ ಲಾಕ್ ಸ್ಟಿಚ್ಚನ್ನು ಯೂಸ್ ಮಾಡಿಲ್ಲ, ಹಾಗೆಯೇ ಚೈನ್ ತೊಗೊಂಡಿದ್ದೀನಿ. ಇದು ಲೀಫ್ ಥರ ಬರುತ್ತೆ ನೋಡೋಕ್ಕೆ. ನೋಡಿ, ಅದೇ ಥರ ಇದು 3 ಲೀಫ್ ಹಾಕಲಿಕ್ಕೆ, ಅಂದರೆ 3 ಲೀಫ್ ಬರೋ ಹಾಗೆ ಸ್ಟಿಚ್ ಹಾಕಿದ್ದೀನಿ ನಾನು. ನೋಡಿ, ಅಲ್ಲೇ ಒಂದು ಎಣ್ಣಾಟ್ ಹಾಕೊಂಬಿಡಿ. ಈಗ 5 ಲೀಫ್ ಬರೋ ಹಾಗೆ ಸಿಲ್ಕ್ ಥ್ರೆಡ್ಡಲ್ಲೇ ಹಾಕೋಣ. ಇದನ್ನು ನಾನು ಜರಿ ಥ್ರೆಡ್ಡಲ್ಲಿ ಹಾಕಿದ್ದೀನಿ. ನೋಡಿ, ಈ ಥರ ಮಿಡ್ಲು ಸ್ವಲ್ಪ ಓಪನ್ ಮಾಡಿದರೆ ಒಂದು ಚಿಕ್ಕದಾಗಿ ಲೀಫ್ ಥರ ಕಾಣಿಸುತ್ತೆ. ಇದು ನಾವು ಜರಿ ಥ್ರೆಡ್ಡಲ್ಲಿ ಹಾಕಿದ್ದೀನಿ. ಇದು ಬೀಡ್ಸ್ ವರ್ಕಿಗೆಲ್ಲ ಹೆಚ್ಚಾಗಿ ಈ ಥರ ಸ್ಟಿಚ್ಗಳು ಯೂಸ್ ಮಾಡ್ತೀವಿ ನಾವು, ಲೀಫ್ ಫಿಲ್ಲಿಂಗ್ ಎಲ್ಲ ಮಾಡುವಾಗ. ನೋಡ್ಕೊಳ್ಳಿ, ಈ ಥರ ಸ್ವಲ್ಪ ಓಪನ್ ಮಾಡಿ. ನೋಡಿ, 3 ಲೀಫ್ ಹಾಕಿದ್ದೀನಿ. ಈಗ ಈ ಕಡೆದು ನಾನು ಜರಿ ಥ್ರೆಡ್ ಹಾಕಿದೆ ಅಲ್ವಾ, ಈ ಕಡೆದು ನಾನು ಸಿಲ್ಕ್ ಥ್ರೆಡ್ಡಲ್ಲಿ 5 ಲೀಫ್ ಬರೋ ಹಾಗೆ ಹಾಕ್ತೀನಿ. ಇದನ್ನು ಕೂಡ ಮೇಲಿಂದ ಕೆಳಗೆ ಎಳ್ಕೊಳ್ಳಿ. ನೋಡಿ, ಈ ಥರ ಮೇಲಿಂದ ಕೆಳಗೆ ಎಳ್ಕೊಂಡು ಲೆಂತಿಯಾಗಿ ಎಳ್ಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ. ಅಲ್ಲೆಲ್ಲೂ ಲಾಕ್ ಸ್ಟಿಚ್ ಹಾಕೋಕ್ಕೆ ಹೋಗಬಾರ್ದು, ಹಾಗೆ ಎತ್ಬಿಟ್ಟು ಸ್ವಲ್ಪ ಮೇಲೆ ಬಂದುಬಿಟ್ಟು ಒಂದು ಚೈನ್ ಹಾಕಿ ಹಾಗೆ ಕೆಳಗೆ ಎಳೀರಿ. ಆಗ ಅಲ್ಲಿ ಲಾಕ್ ಬೀಳುತ್ತೆ. ಅಲ್ಲಿ ಪುನಃ ಲಾಕ್ ಹಾಕ್ಕೊಂಬಿಟ್ಟು ಮತ್ತು ಈ ಸೈಡಿಗೆ ಒಂದು ಲಾಂಗ್ ಚೈನ್ ಹಾಕ್ಕೊಳ್ಳಿ. ಅಲ್ಲಿ ಕೂಡ ನೀವು ಸಣ್ಣದಾಗಿ ಚೈನ್ ಹಾಕ್ತಿರಲ್ವ ಲಾಕ್ ಸ್ಟಿಚ್ಚು, ಅದು ಹಾಕಬಾರ್ದು. ಹಾಗೆ ಕೆಳಗೆ ಎಳ್ಕೊಂಡೋಗಿ ಅಲ್ಲಿ ಲಾಕ್ ಬೀಳುತ್ತೆ. ಆಮೇಲೆ ಅಲ್ಲಿ ಸ್ಟಿಚ್ ಹಾಕಿ. ಈಗ ಮತ್ತೆ ಸೆಕೆಂಡ್ ಲೈನಿಗಿಂತ ಸ್ವಲ್ಪ ಶಾರ್ಟಾಗಿ ನೋಡಿ, ಈ ಥರ ಶಾರ್ಟಾಗಿ ಹಾಕಿ ಹಾಗೆ ಎಳ್ಕೊಳ್ಳಿ. ಮತ್ತು ಈ ಕಡೆ ಸೈಡು ಕೂಡ ಸೇಮ್ ಡಿಸ್ಟೆನ್ಸಲ್ಲಿ ಒಂದು ಲೀಫ್ ಹಾಕಿ. ನೋಡಿ, ಈ ಥರ. ಇದಕ್ಕೆ ಆರಿ ವರ್ಕಲ್ಲಿ ಫೆರ್ನ್ ಸ್ಟಿಚ್ ಅಂತ ಹೇಳ್ತಾರೆ. ಇದನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಹಾಗೆ ನೋಟ್ಸ್ ಕೂಡ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈಗ ನಾನು 7 ಲೀಫನ್ನು ಆಲ್ರೆಡಿ ಹಾಕಿ ತೋರಿಸ್ತೀನಿ, ವಿಡಿಯೋ ಲೆಂತಿ ಆಗುತ್ತೆ. ಇದೇ ಥರ ಸೇಮ್ ಮೆಥಡು. ನೋಡಿ, ಅದು 3 ಲೀಫ್ ಹಾಕ್ತೆ, ಇದು 5 ಲೀಫ್ ಹಾಕ್ತೆ. ಇನ್ನು ನೆಕ್ಸ್ಟ್ ಲೈನಿಗೆ ನಾನು 7 ಲೀಫ್ ಹಾಕ್ತೀನಿ. ಓಕೆನಾ? ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಕ್ಲಿಯರ್ ಮಾಡೋಣ. ನಿಮಗೆ ಏನಾದರೂ ಆರಿ ವರ್ಕಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕ್ವಶನ್ ಮಾಡ್ಬೋದು. ನೋಡಿ, ಈ ಥರ 5 ಲೀಫ್ ಹಾಕಿದ್ದೀನಿ ನಾನು. ಇದರಲ್ಲಿ ಆರಿ ಫೆರ್ನ್ ಸ್ಟಿಚ್ ಅಂತ ಹೇಳ್ತಾರೆ. ಪ್ರತಿಯೊಂದು ಸ್ಟಿಚ್ಚನ್ನು ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಯಾವೊಂದು ಸ್ಟಿಚ್ಚನ್ನು ಮಿಸ್ ಮಾಡ್ಕೋಬೇಡಿ. ನೋಡಿ ಇದು ನಾನು ಹಾಕಿದೆ, ಇದರಲ್ಲಿ 7 ಲೀಫ್ ಹಾಕಿದ್ದೀನಿ ನೋಡಿ. ಇದು ಸ್ವಲ್ಪ ಜಾಸ್ತಿ ಲೆಂತಿಯಾಗಿ ತೊಗೊಂಡು ಆ ಕಡೆ ಈ ಕಡೆ 7 ಲೀಫ್ ಹಾಕ್ಕೊಂಡು ಬಂದೆ ನೋಡಿ. ಆ ಕಡೆ ಈ ಕಡೆ 3, ಮಧ್ಯದಲ್ಲಿ 1, 7. ಇದೀಗ ನಾನು 2 ಇದರಲ್ಲಿ ಹಾಕಿದ್ದಕ್ಕೆ ಗೊತ್ತಾಗ್ತಾ ಇಲ್ಲ ನಿಮಗೆ ಸ್ಟಿಚಸ್ ಕಲಿಯುವಾಗ ಯೂಸಸ್ ಗೊತ್ತಾಗೋದಿಲ್ಲ, ಡಿಸೈನ್ ಮಾಡುವಾಗ ಅದರ ಯೂಸಸ್ ಚೆನ್ನಾಗಿ ಗೊತ್ತಾಗುತ್ತೆ. ಇದೇ ಥರ ಮನೆಯಲ್ಲಿ ಸ್ವಲ್ಪ ಹೊತ್ತಾದರೂ ಅಂದರೆ 1-2 ಅವರ್ಸ್ ಆದರೂ ಪ್ರಾಕ್ಟೀಸ್ ಮಾಡಿ ನೋಡಿ. ಈ ಥರ ಬಂದಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.